ರೇಣುಕಾಸ್ವಾಮಿ ಹತ್ಯೆಗೆ ಕಾರಣ ಆಗಿದ್ದು ಮೆಸೇಜ್ ಮಾತ್ರವೇ ಅನ್ನೋದು ಇದುವರೆಗೆ ಗೊತ್ತಾಗಿರೋ ಮಾಹಿತಿ. ಮೆಸೇಜ್ ಮಾಡಿದ್ದಷ್ಟೇ ಅಲ್ಲದೆ ಪವಿತ್ರಾಗೆ ಇನ್ಸ್ಟಾಗ್ರಾಮ್ ಮೂಲಕ ಪದೇ ಪದೇ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ದಿದ್ದೆ ಕೊಲೆಗೆ ಪ್ರಮುಖ ಕಾರಣ ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಆದರೆ ರೇಣುಕಾಸ್ವಾಮಿಗೆ ವಾರ್ನಿಂಗ್ ಕೊಟ್ಟು ಕಳಿಸಿದ್ರೆ ದರ್ಶನ್ ದೊಡ್ಡವನಾಗ್ತಾ ಇದ್ರು. ಆದರೆ ಸಣ್ಣತನದ ಕೆಲಸ ಮಾಡೋದಕ್ಕೆ ಹೋಗಿ ಸಂಕಷ್ಟ ತಂದುಕೊಂಡಂತಾಗಿದೆ. ಅವನು ಸಾಯ್ಬೇಕು. ನಟ ದರ್ಶನ್ ಹಾಗೂ ಆಪ್ತೆ ಪವಿತ್ರ ಗೌಡ ಅಂಡ್ ಪಟಾಲಂ ಬಂಧನ ಚಂದನವನದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಜಸ್ಟ್ ಒಂದು ಮೆಸೇಜ್ಗೆ ದಾಸ ಕೊಲೆ ಮಾಡ್ಬಿಟ್ರಾ ಅನ್ನುವ ಚರ್ಚೆ ಜೋರಾಗಿದೆ. ಪವಿತ್ರ ಗೌಡಗೆ ಮೆಸೇಜ್ ಕಳುಹಿಸಿ ಕಿರಿಕಿರಿ ಮಾಡಿದ್ದೇ ಕೊಲೆಗೆ ಕಾರಣ ಅನ್ನೋದು ವಿಚಾರಣೆಯ ವೇಳೆ ಬಯಲಾಗಿದೆ. ಗೌಡಗೆ ಮರ್ಮಾಂಗದ ಫೋಟೋ ಕಳುಹಿಸಿದ್ನಂತೆ ರೇಣುಕಾಸ್ವಾಮಿ. ಮರ್ಮಾಂಗದ ಫೋಟೋ ಕಳುಹಿಸಿದವನಿಗೆ ಮರ್ಮಾಂಗಕ್ಕೆ ಹೊಡೆದು ಕೊಲೆ. ಅಂದ್ಹಾಗೆ ಪವಿತ್ರ ಗೌಡಗೆ ಫೆಬ್ರವರಿ 27ನೇ ತಾರೀಕಿನಿಂದಾನೇ ರೇಣುಕಾಸ್ವಾಮಿ ಅವಹೇಳನಕಾರಿಯಾಗಿ ಮೆಸೇಜ್ ಮಾಡೋಕೆ ಶುರು ಮಾಡಿದ್ದ ಅನ್ನುವಂಥ ಮಾಹಿತಿ ಇದೆ. ಅಕೌಂಟ್ ಬ್ಲಾಕ್ ಮಾಡಿದ್ರು, ಹೊಸ ಅಕೌಂಟ್ ಓಪನ್ ಮಾಡಿ ಅಶ್ಲೀಲವಾಗಿ ಮೆಸೇಜ್ ಕಳುಹಿಸಿದ್ದಂತೆ. ಆದ್ರೆ ಕಳೆದ ಶುಕ್ರವಾರ ಮರ್ಮಾಂಗದ ಫೋಟೋ ಕಳುಹಿಸಿದ್ದಾನೆ. ಇದೇ ಮೆಸೇಜ್ ಆತನಿಗೆ ಮುಳುವಾಯಿತು ಅಂತ ಆರೋಪಿಗಳು ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಮರ್ಮಾಂಗದ ಫೋಟೋ ಕಳುಹಿಸಿದವನ ಮರ್ಮಾಂಗಕ್ಕೆ ಹೊಡೆದು ಕೊಲೆ ಮಾಡಿರೋದು ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಬಯಲಾಗಿದೆ. ಅಲ್ಲದೆ ಮರ್ಮಾಂಗದಿಂದ ರಕ್ತ ಸೋರಿಕೆಯಾಗಿರೋದು ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ಲಂತೆ ಪವಿತ್ರ. ಇನ್ನು ರೇಣುಕಾಸ್ವಾಮಿ ಮೆಸೇಜ್ ಕಳುಹಿಸಿ ವ್ಯಕ್ರತಿ ಮೆರಿತಾ ಇದ್ದಂತೆ ಬೇಸತ್ತ ಪವಿತ್ರ ಗೌಡ ಈ ವಿಚಾರವನ್ನ ಪವನ್ಗೆ ತಿಳಿಸಿದ್ಲು. ಆದ್ರೆ ಈ ವಿಚಾರವನ್ನ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಹೇಳಬೇಡ, ಗೊತ್ತಾದ್ರೆ ಅವರು ಏನಾದ್ರೂ ಮಾಡಿಬಿಡ್ತಾರೆ ಅಂತ ಹೇಳಿದ್ಲಂತೆ. ಆದ್ರೆ ಮನೆ ಕೆಲಸದ ಪವನ್ ವಿಚಾರವನ್ನ ದರ್ಶನ್ ಗಮನಕ್ಕೆ ತಂದುಬಿಟ್ಟಿದ್ದ. ಆಮೇಲೆ ನಡೆದಿದ್ದೇ ರೇಣುಕಾಸ್ವಾಮಿ ಕಿಡ್ನಾಪ್ ಪ್ಲಾನ್. ರೇಣುಕಾಸ್ವಾಮಿಯನ್ನ RR ನಗರದ ವಿನಯ್ ಉಸ್ತುವಾರಿಯ ಶೆಡ್ಗೆ ಕರ್ಕೊಂಡು ಬರಲಾಗಿತ್ತು. ಆ ಬಳಿಕ ದರ್ಶನ್ ಹಾಗೆ ಪವಿತ್ರ ಗೌಡ ಎಂಟ್ರಿಯಾಗಿತ್ತು. ಈ ವೇಳೆ ಆಕ್ರೋಶಗೊಂಡಿದ್ದ ಪವಿತ್ರ ರೇಣುಕಾಸ್ವಾಮಿಗೆ ಚಪ್ಲಿಯಿಂದ ಹೊಡೆದಿದ್ಲಂತೆ. ದರ್ಶನ್ ಕೂಡ ಮನಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿಗೆ ಹಣ ಕೊಟ್ಟು ವಾರ್ನಿಂಗ್ ಮಾಡಿದ್ರಂತೆ ದರ್ಶನ್. ಇದೇ ವೇಳೆ ಪ್ರಕರಣಕ್ಕೆ ಸಂಪೂರ್ಣ ಟ್ವಿಸ್ಟ್ ಕೊಡುವ ವಿಚಾರವನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಅದೇನು ಅಂದ್ರೆ, ಹಲ್ಲೆ ಮಾಡಿದ ಬಳಿಕ ದರ್ಶನ್ ರೇಣುಕಾಸ್ವಾಮಿಗೆ ಹಣ ಕೊಟ್ಟು ಊಟ ಮಾಡಿಕೊಂಡು ಊರಿಗೆ ಹೋಗ್ತಾ ಇರಬೇಕು. ಇನ್ನೊಂದ್ಸಲ ಈ ರೀತಿಯ ಮೆಸೇಜ್ ಬಂದ್ರೆ ಗತಿ ಕಾಣಿಸ್ತೀನಿ ಅಂತ ಹೇಳಿ ಆವಾಜ್ ಹಾಕಿ ಶೆಡ್ನಿಂದ ಪವಿತ್ರ ಗೌಡ ಜೊತೆ ಹೊರಟು ಹೋಗಿದ್ರಂತೆ. ಆ ಬಳಿಕ ದರ್ಶನ್ ಶಿಷ್ಯರಾದ ಪವನ್, ರಘು, ಕಾರ್ತಿಕ್ ಸೇರಿದಂತೆ ಹಲವರು ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಬಳಿಕ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ರಾಡ್ನಿಂದ ಹೊಡೆದಿದ್ದಲ್ಲದೆ ಗೋಡೆಗೆ ಮುಖವನ್ನ ಗುದ್ದಿಸಿ ವಿಕೃತಿಯನ್ನ ಮೆರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆದ ಮೇಲೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ಅಂತ ಪೊಲೀಸರ ಮುಂದೆ ವಿಚಾರಣೆಯ ವೇಳೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ.
ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲಿಗೆ ದರ್ಶನ್ ಹೆಸರು ಪ್ರಸ್ತಾಪವಾಗಿತ್ತು. ಖುದ್ದು ಎರಡನೇ ಆರೋಪಿಯ ಸ್ಥಾನದಲ್ಲಿದ್ದಾರೆ. ಆದ್ರೀಗ ಪೊಲೀಸರೆದುರು ಆರೋಪಿಗಳು ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ಆರೋಪಿಗಳು ಹೇಳ್ತಿರುವುದು ನಿಜಾನಾ ಅಥವಾ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಬಚಾವ್ ಮಾಡೋಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ನೀಡ್ತಿದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಶಿವಕುಮಾರ್ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.